ದರ್ಶನ್ ಜೈಲು ಸೇರಿದ್ದಾರೆ, ವನವಾಸ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಪತ್ನಿ ಅವ್ರಿಗೋಸ್ಕರ ಯಾಗ, ಹೋಮ, ಹವನ ಇಂಥವನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಪತಿಗಾಗಿ ಪತ್ನಿಯ ಚಂಡಿಕಾ ಯಾಗ. ಎಷ್ಟೇ ಹಿಂಸೆ ಕೊಟ್ರೂ ಗಂಡನೇ ಎಲ್ಲ. ಸತಿಗೆ ಪತಿ, ಪತಿಗೆ ಸತಿ ಅನ್ನೋ ಮಾತಿದೆ. ಮದುವೆ ಸಂದರ್ಭದಲ್ಲಿ 7 ಹೆಜ್ಜೆ ಇಡುವಾಗ ಪ್ರತಿಯೊಂದು ಕಷ್ಟದಲ್ಲೂ ಗಂಡ ಹೆಂಡತಿ ಒಂದಾಗಿ ಜೀವನ ನಡೆಸಬೇಕೆಂಬ ಶಪಥ ಮಾಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿರುವ ಪರಮ ಪಾಪಿ ದರ್ಶನ್ ತನ್ನ ಪತ್ನಿಯ ಜೊತೆ ಹೀಗಿರ್ಲಿಲ್ಲ. 2011ರಲ್ಲೇ ವಿಜಯಲಕ್ಷ್ಮಿಗೆ ಬದುಕಿದ್ದಾಗಲೇ ನರಕಲೋಕ ತೋರಿಸಿದ್ದ. ಚಲಿಸುತ್ತಿದ್ದ ಕಾರಿನಲ್ಲೇ ಮನ ಬಂದಂತೆ ಥಳಿಸಿದ್ದ, ಕಿವಿ ಕಚ್ಚಿದ್ದ, ಕೈ ಮುರಿದಿದ್ದ, ಮುಖದ ಮೇಲೆ ಸಿಗರೆಟ್ನಿಂದ ಸುಟ್ಟು ಚಿತ್ರ ಹಿಂಸೆ ನೀಡಿದ್ದ. ಹದಿಮೂರು ವರ್ಷದ ಹಿಂದೆಯೇ ಜೈಲು ಸೇರಿದ್ದ ದರ್ಶನ್ ಕಷ್ಟದಲ್ಲಿ ಕೈ ಹಿಡಿದಿದ್ದೆ ವಿಜಯಲಕ್ಷ್ಮಿ. ಅಂದು ಕೇಸ್ ವಾಪಸ್ ಪಡೆದು ಜೈಲಿನಿಂದ ರಿಲೀಸ್ ಮಾಡಿಸಿದ್ರು. ಬದಲಾಗ್ತಾನೆ ಅಂತ ಅಂದುಕೊಂಡಿದ್ರು. ಆದ್ರೆ ಅದು ಉಲ್ಟಾ ಆಗಿ ಗೆಳತಿಗಾಗಿ ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ಈಗ ಹೇಗಾದ್ರೂ ಮಾಡಿ ಗಂಡನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಲು ದೇವರ ಮೊರೆ ಹೋಗಿದ್ದಾರೆ. ಮಳೆಯ ನಡುವೆಯೂ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ರು. ಬೆಳಿಗ್ಗೆ 5 ಗಂಟೆಗೆ ದೇವಿಗೆ ರೇಷ್ಮೆ ಸೀರೆ, ಪುಷ್ಪವನ್ನ ನೀಡಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ರು. ಕೊಲ್ಲೂರು ನರಸಿಂಹ ಅಡಿಗ ನೇತೃತ್ವದಲ್ಲಿ ಯಾಗ ನಡೆದಿದ್ದು ಸುಬ್ರಹ್ಮಣ್ಯ ಅಡಿಗ ಸಂಕಲ್ಪ ಮಾಡಿಸಿದ್ರು. ಒಟ್ನಲ್ಲಿ ಪಾಪದ ಕೃತ್ಯ ಮಾಡಿ ಜೈಲು ಸೇರಿರುವ ದರ್ಶನ್ ಹೊರಬರಲು ಪತ್ನಿ ಈಗ ದೇವರ ಮೊರೆ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದರೆ ಈ ನವಚಂಡಿಕಾ ಯಾಗ ಅಂದರೆ ಏನು, ಇದನ್ನು ಯಾರು ಮಾಡಿಸ್ತಾರೆ, ಯಾತಕ್ಕೋಸ್ಕರ ಮಾಡಿಸ್ತಾರೆ, ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಚಂಡಿದೇವಿ ಆವಾಹನೆಗಾಗಿ ಪ್ರಬಲ ಹೋಮ ಇದು ಅಂತ ಹೇಳಲಾಗುತ್ತೆ. ಚಂಡಿದೇವಿ ಕುರಿತಾದಂಥ ಅತ್ಯಂತ ಪ್ರಬಲವಾದಂಥ ಹೋಮ ಇದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂವರ ಮೂರ್ತ ರೂಪ ಚಂಡಿದೇವಿ. ಚಂಡಿ ಹೋಮವನ್ನು ಯಶಸ್ಸು, ಸಮೃದ್ಧಿ, ಬುದ್ಧಿವಂತಿಕೆ ಇದೆಲ್ಲ ಬರಲಿ ಅಂತ ಆ್ಯಕ್ಚುಲಿ ನಾನು ಕೇಳ್ಪಟ್ಟಾಗೆ ಚಂಡಿ ಹೋಮವನ್ನು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡಬೇಕಾಗತ್ತೆ. ಅದರಲ್ಲಿ ಆ ಸಪ್ತಶತಿನಲ್ಲಿರೋ ಹಾಗೆ 700 ಶ್ಲೋಕಗಳೇನಿದೆ ದುರ್ಗಾ ಸಪ್ತಶತಿನಲ್ಲಿ, ಆ 700 ಶ್ಲೋಕಗಳನ್ನು ಹಾಕಿ ಮಾಡುವಂಥ ಅತ್ಯಂತ ಪ್ರಬಲವಾದಂಥ ಒಂದು ಹೋಮ ಅದು. ಮಧುಕೈಟಭ, ಮಹಿಷಾಸುರ, ಶುಂಭ ನಿಶುಂಭ ಈ ಎಲ್ಲ ರಾಕ್ಷಸರನ್ನು ದೇವಿ ಕೊಂದಿರ್ತಕ್ಕಂಥ ಆ ಎಲ್ಲ ಪ್ರಬಲವಾದ ಮಂತ್ರಗಳು ಆ 700 ಶ್ಲೋಕಗಳಲ್ಲಿ ಇದ್ದಾವೆ. ಅದನ್ನೆಲ್ಲ ಹಾಕಿ ಮಾಡುವಂಥ ಹೋಮ. ತ್ರಿಶಕ್ತಿ ರೂಪದಿಂದ ಆಕೆ ಈ ರಾಕ್ಷಸರನ್ನೆಲ್ಲ ಕೊಂದು ಲೋಕ ಕಲ್ಯಾಣಕ್ಕೋಸ್ಕರ ಆಯುಧ ಹಿಡಿದು ತನ್ನ ಸ್ವರೂಪವನ್ನು ತೋರಿಸ್ತಾಳೆ. ಹಾಗೆ ಆಕೆಯ ತೃಪ್ತಿಗಾಗಿ ಮಾಡುವಂಥ ಹೋಮ. 18 ಕೈಗಳನ್ನು ಹೊಂದಿದ್ದು 18 ಆಯುಧ ಹಿಡಿದಿರ್ತಾಳೆ. ಅದು ಆಕೆಯ ಸ್ವರೂಪ. ಮಾಟ ಮಂತ್ರ, ವಶೀಕರಣ, ಗ್ರಹದೋಷ ಇಂಥವೆಲ್ಲ ಇದ್ದವರು ಕೂಡ ಅದರ ನಿವಾರಣೆಗಾಗಿ ಚಂಡಿಕಾ ಹೋಮವನ್ನು ಮಾಡಿಸ್ತಾರೆ. ಆ್ಯಕ್ಚುಲಿ ಸ್ಕ್ರಿಪ್ಚರ್ಸಲ್ಲಿ ಚಂಡಿಕಾ ಹೋಮದ ಉದ್ದೇಶ ಬೇರೆಯೇ ಇರುತ್ತೆ. ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರವೇ ಮಾಡಿಸಬೇಕು ಅಂತಿರುತ್ತೆ. ಯಾರೂ ಒಬ್ಬರ ಹೆಸರಿನಲ್ಲಿ ಮಾಡೋ ಹಾಗಿಲ್ಲ. ಇವತ್ತು ಎಲ್ಲರೂ ಬೇಕಾಬಿಟ್ಟಿಯಾಗಿ ಅದನ್ನು ಮಾಡೋದನ್ನು ನಾವು ಗಮನಿಸಬಹುದು. ಶತ್ರುಬಾಧೆ ನಿವಾರಣೆಗೋಸ್ಕರ ಕೂಡ ಮಾಡ್ತಾರಂತೆ.
ಎಂಥೆಂಥ ಮಹತ್ವದ ಯಾಗಗಳನ್ನು ಎಂಥ ಕ್ಷುಲ್ಲಕ ಕಾರಣಗಳಿಗಾಗಿ ಮಾಡ್ತಾರಪ್ಪ ಇವತ್ತು ಅಂತ ಅನಿಸುತ್ತೆ. ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನಮ್ಮ ಟ್ರೆಡಿಷನ್ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ಯಾಗಗಳನ್ನು, ಮಂತ್ರಗಳನ್ನು ಇಂಥ ಉದ್ದೇಶಕ್ಕೆಲ್ಲ ಬಳಸಬಹುದಾ ಗೊತ್ತಿಲ್ಲ. ಏನೂ ಆಗ್ಬೋದು ಅಂತ ಅನಿಸುತ್ತೆ. ಕಾಲ ಆಗಿದೆ. ಎನಿವೇ, ಈ ಯಾಗವನ್ನು ಮಾಡಿಸಿದವರುಂಟು, ಮಾಡಿದವರುಂಟು. ಹೇಗಿತ್ತು ಆ ಯಾಗ, ಯಾಕೆ ಮಾಡಿಸಿದ್ರು? ಆ ಪುರೋಹಿತರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಯಾಗದ ಮಹತ್ವ ಏನು, ಅದು ಯಾವ ರೀತಿ ನಡೀತದೆ ಎಲ್ಲವನ್ನು ಕೇಳೋಣ. ಸುರೇಶ್ ಭಟ್ ಕ್ಷೇತ್ರದ ಪುರೋಹಿತರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಈ ಚಂಡಿಕಾ ಯಾಗದ ಮಹತ್ವ ಮತ್ತು ಹೇಗೆ ನಡೀತದೆ ಅನ್ನುವಂಥದ್ದು. ನೋಡಿ, ಚಂಡಿಕಾ ಯಾಗ ವಿಶೇಷವಾಗಿ ಕಲಿಯುಗದಲ್ಲಿ ತುಂಬ ಮಹತ್ವ ಇರುವಂಥದ್ದು. ಕಲವು ಚಂಡಿ ವಿನಾಯಕ ಅಂತ ಯಾರು ವಿಶೇಷವಾಗಿ ಈ ಕಲಿಯುಗದಲ್ಲಿ ಚಂಡಿಕಾ ದುರ್ಗಾರಾಧನೆ, ವಿನಾಯಕ ಆರಾಧನೆ ಮಾಡ್ತಾರೋ ಕ್ಷಿಪ್ರ ಫಲ ಸಿಗ್ತದೆ, ಶೀಘ್ರ ನಮ್ಮ ಫಲ ಸಿಗ್ತದೆ, ನಮ್ಮ ಸಂಕಲ್ಪ ಶೀಘ್ರದಲ್ಲಿ ಪರಿಪೂರ್ಣ ಆಗ್ತದೆ ಅಂತ ಶಾಸ್ತ್ರಜ್ಞರು ಹೇಳಿರುವಂಥದ್ದು. ಅದು ಈ ಮಹಾಸನ್ನಿಧಾನ ಶಕ್ತಿಯ ಒಂದು ಸಂಗಮ. ಇಲ್ಲಿ ಶಿವಶಕ್ತಿ ಐಕ್ಯವಾಗಿರತಕ್ಕಂಥ ಸ್ವಯಂಭುಲಿಂಗದಲ್ಲಿ ಶಿವಶಕ್ತಿ ಐಕ್ಯವಾಗಿರುವಂಥದ್ದು. ಜಗತ್ತಿನಲ್ಲೇ ಪ್ರಸಿದ್ಧವಾದ ಒಂದು ಉದ್ಭವಲಿಂಗ ಇರತಕ್ಕಂಥ ಕ್ಷೇತ್ರ. ಸ್ವರ್ಣರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇತ್ ವಾಮಭಾಗಾಧಿಕಂ ತಲೆ ನಭೂತೋ ಮತ್ತು ಭವಿಷ್ಯತಿ ಅಂತ ಹೇಳಿದ್ದಾರೆ. ಎಲ್ಲಿ ಪ್ರಪಂಚದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಲಿಂಗ ತಾನಾಗಿ ಉದ್ಭವವಾಗಿ ಆ ಲಿಂಗದ ಮಧ್ಯೆ ಸ್ವರ್ಣರೇಖೆ ಇದ್ದು, ಲಿಂಗದ ಎಡಭಾಗ ಶಕ್ತಿ, ಬಲಭಾಗ ಶಿವವಾಗಿ, ಶಕ್ತಿಯ ಭಾಗದಲ್ಲಿ ಕಾಳಿ ಲಕ್ಷ್ಮೀ ಸರಸ್ವತಿ ಐಕ್ಯವಾಗಿ, ಶಿವಭಾಗದಲ್ಲಿ ಬ್ರಹ್ಮ ವಿಷ್ಣು ಐಕ್ಯವಾಗಿ, ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯವಾಗಿ, ಶಕ್ತಿ ಭಾಗ ಜಾಸ್ತಿ ಇರೋದು ಈ ಕೊಲ್ಲೂರಿನಲ್ಲಿ ಮಾತ್ರ. ಈ ಒಂದು ಶಕ್ತಿಯ ನಮಗೆ ಈ ಇರುವಿಕೆ ಗೊತ್ತಾಗಿದೆ ಶಂಕರಾಚಾರ್ಯರಿಂದ. ಶಂಕರಾಚಾರ್ಯ ಬರುವುದಲ್ಲಿ ಲಿಂಗ ಮಾತ್ರ ಇತ್ತು, ವಿಗ್ರಹ ಇರಲಿಲ್ಲ. ಅವರ ಒಂದು ತಪಶಕ್ತಿಯಿಂದ ಲಿಂಗದಲ್ಲಿ ಯಾವ ಶಕ್ತಿ ಇದೆ ಅಂತೇಳಿ ಆ ಶಕ್ತಿಯ ಚೈತನ್ಯ ಸ್ವರೂಪವನ್ನು ದೇವಿಯವರಿಗೆ ತೋರಿಸಿದರು ತಪಸ್ಸಿನಲ್ಲಿ. ಆ ತಪಸ್ಸಿನಲ್ಲಿ ಕಂಡಂಥ ಚೈತನ್ಯ ಸ್ವರೂಪವೇ ಮೂಕಾಂಬಿಕೆ. ಆ ಮೂಕಾಂಬಿಕೆಯಾಗಿ ಪ್ರತಿಷ್ಠಾನ. ಯಾಕೆ ಅಂತ ಹೇಳಿದರೆ ಇಲ್ಲಿ ಆರಾಧನೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಚಂಡಿಕಾ ದುರ್ಗಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕೆ. ಹಾಗಾಗಿ ಇಲ್ಲಿಯೇ ಮಾಡುವುದು ಯಾಕಂತ ಹೇಳಿದರೆ ಆ ಒಂದು ಶಕ್ತಿಯ ಒಂದು ಸಾನ್ನಿಧ್ಯದ ನಮಗೆ ದೊರೆಯುತ್ತದೆ. ಮಾಡಿದರೆ ವಿಶೇಷ ಸಂಕಲ್ಪ ಪರಿಪೂರ್ಣ ಆಗ್ತದೆ, ನಮ್ಮ ಇಷ್ಟಾರ್ಥ ಸಿದ್ಧ ಆಗ್ತದೆ ಅಂತ ಎಷ್ಟೋ ಪವಾಡಗಳ ಹಿಂದೆ ಆಗಿದ್ದರಿಂದ, ಪ್ರತ್ಯಕ್ಷ ಅನುಭವ ಆಗಿದ್ದರಿಂದ, ಆ ಘಟನೆ ಅನುಭವ ಆಗಿದ್ದರಿಂದ ಎಲ್ಲರೂ ಕೊಲ್ಲೂರಿನಲ್ಲಿ ಚಂಡಿಕಾಹೋಮ ಮಾಡಬೇಕು. ಹಿಂದೆ ಒಂದು ಚಂಡಿಕಾಹೋಮ ಇದ್ದಿದ್ದು ದಿವಸಕ್ಕೆ, ಈಗ 15 ಆಯಿತು. ವರ್ಷಕ್ಕೆ 5ನೇ ಚಂಡಿ ಆಗಿದ್ದು ಈಗ 300 ಆಯಿತು. ಶತಚಂಡಿ ಆಗ ವರ್ಷಕ್ಕೆ 1 ಆಗ್ತಿತ್ತು, ಈಗ 25 ಆಗ್ತದೆ. ಹಾಗಾಗಿ ಎಲ್ಲರಿಗೂ ಒಂದು ಪ್ರತ್ಯಕ್ಷ ಅನುಭವ ಆದಾಗ ಅವರಿಗೆ ಹೀಗಾಯಿತು, ಇವರಿಗೆ ಆಗಿದ್ದು. ಧರ್ಮಸಿಂಗರಲ್ಲಿ ಬಂದಂಥ ಶ್ರೀಕೃಷ್ಣಾದರು, ಯಡಿಯೂರಪ್ಪನಲ್ಲಿ ಕೊಲ್ಲೂರು ಚಂಡಿಕಾಹೋಮ ಮಾಡಿದರು. MGR ಅವರು ಕೊಲ್ಲೂರಿಗೆ ಹೋದರು. ಜೇಸುದಾಸ್ ಅವರು 10 ವರ್ಷ ಮಕ್ಕಳಿರಲಿಲ್ಲ ಅಂತ ಅವರು ಬಂದು ಕೊಲ್ಲೂರಿಗೆ ಚಂಡಿಕಾಹೋಮ ಮಾಡಿದರು. ಹಾಗಾಗಿ ನಾವು ಯಾಕೆ ಕೊಲ್ಲೂರಿಗೆ ಆಗಬಾರ್ದು ಅಂಥೇಳಿ ಎಲ್ಲ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಎಲ್ಲರೂ ಇಲ್ಲಿ ಬಂದು ಕೊಲ್ಲೂರಿನಲ್ಲಿ ಚಂಡಿಕಾಹೋಮ ಮಾಡಿದರೆ ನಮ್ಮ ಸಂಕಲ್ಪ ಪರಿಪೂರ್ಣ ಆಗ್ತದೆ. ನಮ್ಮ ಎಲ್ಲ ಸಂಕಷ್ಟ, ಎಂಥ ಸಂಕಷ್ಟ ಬಂದರೂ ಕೊಲ್ಲೂರಿಗೆ ಹೋಗಿ ಮಾಡಿದರೆ ನಮಗೆ ಪರಿಹಾರ ಆಗ್ತದೆ. ಅದರ ಮಧ್ಯದಲ್ಲಿ ಈ ಜ್ಯೋತಿಷ್ಯರು ಹಾಗೆ ಇಲ್ಲಿ ಪ್ರಶ್ನೆ ಇಟ್ಟಾಗ ಕೊಲ್ಲೂರಿಗೆ ಹೋಗಿ ನೀವು ಚಂಡಿಕಾಹೋಮ ಮಾಡಿ, ಚಂಡಿಕಾ ಶಾಂತಿ ಮಾಡಿ, ನಿಮ್ಮ ಎಲ್ಲ ಸಂಕಲ್ಪ ಪರಿಪೂರ್ಣ ಆಗ್ತದೆ ಅಂತ ಅವರು ಒಂದು ಮಾರ್ಗದರ್ಶನ ಕೊಟ್ಟಾಗ ಈ ಕ್ಷೇತ್ರದಲ್ಲಿ ಬಂದು ಎಲ್ಲರೂ ಈ ಭಕ್ತರು ಸಹ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಚಂಡಿಕಾ ದುರ್ಗಾ ಆರಾಧನೆ ಹೋಮ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇನ್ನು ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ರೆ, ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ಗೋಸ್ಕರ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದಿನಕರ್ ತೂಗುದೀಪ್ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರಂತೆ. ಏನು ಪೂಜೆ ಸಲ್ಲಿಸಿದ್ದಾರೆ, ಏನು ಎತ್ತ, ಅದೆಲ್ಲ ಡೀಟೇಲ್ಸ್ ಇನ್ನಷ್ಟು ಬರಬೇಕಾಗಿದೆ. ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಒಂದು ಕಡೆ ಅಲ್ಲಿ ಕೊಲ್ಲೂರಿನಲ್ಲಿ ಹೋಗಿ ಚಂಡಿಕಾ ಯಾಗ ನೆರವೇರಿಸಿದ್ರೆ, ದಿನಕರ್ ತೂಗುದೀಪ್ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕುಟುಂಬಸ್ಥರು ಈಗ
ಒಂಥರ ಸಮರೋಪಾದಿಯಲ್ಲಿ ದರ್ಶನ್ ಬಿಡುಗಡೆ ಆಗಲೇಬೇಕು ಅಂತ ಎಲ್ಲ ರೀತಿ ಪ್ರಯತ್ನ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ.